ಈಗ DCM ದಂಗಲ್ ಒಂದು ಸ್ವಲ್ಪ ತೆರೆಮರೆಗೆ ಸರಿದೋಯ್ತು. DCM ಬೇಡಿಕೆ ಇಟ್ಟಂತವರಿಗೆ DK ಶಿವಕುಮಾರ್ ಅವರು ಕೌಂಟ್ರ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಬರ್ರಿ ಅಂತ ಅವರು ಬಹಳ ನೇರವಾಗಿನೇ ಕೌಂಟ್ರ್ ಕೊಟ್ಟಿದ್ದಾರೆ. ಅಯ್ಯ ಮಾತಾಡ್ಕೊಳ್ರಿ ಹೋಗಿ ಹೈಕಮಾಂಡ್ ಹತ್ರ ಹೋಗಿ ಮಾತಾಡ್ಕೊಂಬನ್ರಿ. ಏನು DCM ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡುವಂಥ ಅವಶ್ಯಕತೆ ಇದೆಯನ್ರಿ? ಇಲ್ಲ, ನಾನು ಕೂಡ ಬಹಿರಂಗವಾಗಿ ಏನು ಚರ್ಚೆ ಮಾಡಲ್ಲ ರೀ. ಯಾರಿಗೆ ಏನು ಪರಿಹಾರ ಬೇಕೋ ಹುಡ್ಕೊಂಡು ಬರಲಿ. ಹೈಕಮಾಂಡ್ ಬಳಿ ಹೋಗಿ ಪರಿಹಾರ ಹುಡ್ಕೊಳ್ಳಿ. ಬೇಕಾದ್ರೆ DCM ಆದರೂ ಚೇಂಜ್ ಮಾಡ್ಕೊಳ್ಳಿ, ಇನ್ನೊಂದಾದರೂ ಚೇಂಜ್ ಮಾಡ್ಕೊಳ್ಳಿ, ನನ್ನೇನು ಕೇಳ್ತೀರಿ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರೆ DK ಶಿವಕುಮಾರ್. ಪೇಪರ್ ಮಾತಾಡೋರೆಲ್ಲ ಹೋಗಲ್ಲ, ಹೈಕಮಾಂಡ್ ಅಲ್ಲಿ ಮಾತಾಡ್ಕೊಂಡು ಅವರೆಲ್ಲ ಪರಿಹಾರ ತಗೊಂಡ್ ಬರ್ಲಿ. ಏನೇನ್ ಬೇಕು ಪರಿಹಾರ ಯಾರು ಬೇಕಾದ್ರೂ ತಗೊಳ್ಳಿ. ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ನಾನು ಮಾಧ್ಯಮದ ಮುಂದೆ ನಾನು ಕೂಡ ಏನು ಚರ್ಚೆ ಮಾಡಕ್ ಹೋಗುದಿಲ್ಲ. ಯಾರು ಏನ್ ಬೇಕಾದ್ರೂ ಪರಿಹಾರ ಹುಡ್ಕೊಂಡ್ ಬರ್ಲಿ, ಯಾರು ಬೇಡ ಅಂತ. ಈಗ DCM ದಂಗಲ್ ಒಂದು ಸ್ವಲ್ಪ ತೆರೆಮರೆಗೆ ಸರಿದೋಯ್ತು. DCM ಬೇಡಿಕೆ ಇಟ್ಟಂತವರಿಗೆ DK ಶಿವಕುಮಾರ್ ಅವರು ಕೌಂಟ್ರ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಬರ್ರಿ ಅಂತ ಅವರು ಬಹಳ ನೇರವಾಗಿನೇ ಕೌಂಟ್ರ್ ಕೊಟ್ಟಿದ್ದಾರೆ. ಅಯ್ಯ ಮಾತಾಡ್ಕೊಳ್ರಿ ಹೋಗಿ ಹೈಕಮಾಂಡ್ ಹತ್ರ ಹೋಗಿ ಮಾತಾಡ್ಕೊಂಬನ್ರಿ. ಏನು DCM ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡುವಂಥ ಅವಶ್ಯಕತೆ ಇದೆಯನ್ರಿ? ಇಲ್ಲ, ನಾನು ಕೂಡ ಬಹಿರಂಗವಾಗಿ ಏನು ಚರ್ಚೆ ಮಾಡಲ್ಲ ರೀ. ಯಾರಿಗೆ ಏನು ಪರಿಹಾರ ಬೇಕೋ ಹುಡ್ಕೊಂಡು ಬರಲಿ. ಹೈಕಮಾಂಡ್ ಬಳಿ ಹೋಗಿ ಪರಿಹಾರ ಹುಡ್ಕೊಳ್ಳಿ. ಬೇಕಾದ್ರೆ DCM ಆದರೂ ಚೇಂಜ್ ಮಾಡ್ಕೊಳ್ಳಿ, ಇನ್ನೊಂದಾದರೂ ಚೇಂಜ್ ಮಾಡ್ಕೊಳ್ಳಿ, ನನ್ನೇನು ಕೇಳ್ತೀರಿ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರೆ DK ಶಿವಕುಮಾರ್. ಪೇಪರ್ ಮಾತಾಡೋರೆಲ್ಲ ಹೋಗಲ್ಲ, ಹೈಕಮಾಂಡ್ ಅಲ್ಲಿ ಮಾತಾಡ್ಕೊಂಡು ಅವರೆಲ್ಲ ಪರಿಹಾರ ತಗೊಂಡ್ ಬರ್ಲಿ. ಏನೇನ್ ಬೇಕು ಪರಿಹಾರ ಯಾರು ಬೇಕಾದ್ರೂ ತಗೊಳ್ಳಿ. ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ನಾನು ಮಾಧ್ಯಮದ ಮುಂದೆ ನಾನು ಕೂಡ ಏನು ಚರ್ಚೆ ಮಾಡಕ್ ಹೋಗುದಿಲ್ಲ. ಯಾರು ಏನ್ ಬೇಕಾದ್ರೂ ಪರಿಹಾರ ಹುಡ್ಕೊಂಡ್ ಬರ್ಲಿ, ಯಾರು ಬೇಡ ಅಂತ. ಈಗ DCM ದಂಗಲ್ ಒಂದು ಸ್ವಲ್ಪ ತೆರೆಮರೆಗೆ ಸರಿದೋಯ್ತು. DCM ಬೇಡಿಕೆ ಇಟ್ಟಂತವರಿಗೆ DK ಶಿವಕುಮಾರ್ ಅವರು ಕೌಂಟ್ರ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಬರ್ರಿ ಅಂತ ಅವರು ಬಹಳ ನೇರವಾಗಿನೇ ಕೌಂಟ್ರ್ ಕೊಟ್ಟಿದ್ದಾರೆ. ಅಯ್ಯ ಮಾತಾಡ್ಕೊಳ್ರಿ ಹೋಗಿ ಹೈಕಮಾಂಡ್ ಹತ್ರ ಹೋಗಿ ಮಾತಾಡ್ಕೊಂಬನ್ರಿ. ಏನು DCM ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡುವಂಥ ಅವಶ್ಯಕತೆ ಇದೆಯನ್ರಿ? ಇಲ್ಲ, ನಾನು ಕೂಡ ಬಹಿರಂಗವಾಗಿ ಏನು ಚರ್ಚೆ ಮಾಡಲ್ಲ ರೀ. ಯಾರಿಗೆ ಏನು ಪರಿಹಾರ ಬೇಕೋ ಹುಡ್ಕೊಂಡು ಬರಲಿ. ಹೈಕಮಾಂಡ್ ಬಳಿ ಹೋಗಿ ಪರಿಹಾರ ಹುಡ್ಕೊಳ್ಳಿ. ಬೇಕಾದ್ರೆ DCM ಆದರೂ ಚೇಂಜ್ ಮಾಡ್ಕೊಳ್ಳಿ, ಇನ್ನೊಂದಾದರೂ ಚೇಂಜ್ ಮಾಡ್ಕೊಳ್ಳಿ, ನನ್ನೇನು ಕೇಳ್ತೀರಿ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರೆ DK ಶಿವಕುಮಾರ್. ಪೇಪರ್ ಮಾತಾಡೋರೆಲ್ಲ ಹೋಗಲ್ಲ, ಹೈಕಮಾಂಡ್ ಅಲ್ಲಿ ಮಾತಾಡ್ಕೊಂಡು ಅವರೆಲ್ಲ ಪರಿಹಾರ ತಗೊಂಡ್ ಬರ್ಲಿ. ಏನೇನ್ ಬೇಕು ಪರಿಹಾರ ಯಾರು ಬೇಕಾದ್ರೂ ತಗೊಳ್ಳಿ. ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ನಾನು ಮಾಧ್ಯಮದ ಮುಂದೆ ನಾನು ಕೂಡ ಏನು ಚರ್ಚೆ ಮಾಡಕ್ ಹೋಗುದಿಲ್ಲ. ಯಾರು ಏನ್ ಬೇಕಾದ್ರೂ ಪರಿಹಾರ ಹುಡ್ಕೊಂಡ್ ಬರ್ಲಿ, ಯಾರು ಬೇಡ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.